ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ದೀಸಾ ಬುಟಿಕ್. ದೀಸಾ ಬುಟಿಕಲ್ಲಿ ಇವತ್ತು ನಾನು ಏನು ತೋರಿಸ್ತಾ ಇಲ್ಲ, ಅಂದರೆ ಯಾವುದು ಸ್ಟಿಚಿಂಗ್ ಆಗಿರೋ ಅಂಥದ್ದಲ್ಲ. ಸೊ ನನ್ನ ಮಗಳಿಗೆ ಅಂತ ಕೆಲವೊಂದು ಐಟಮನ್ನು, ಅಂದರೆ ನನಗೆ ಬ್ಯಾಟರ್ ಬೇಸಿಸ್ PR ಗೆ ಅಂತ ಬಂದಿದ್ದಂಥ ಕೆಲವೊಂದು ಐಟಮ್ ಡ್ರೆಸ್ಸಸ್ಸನ್ನು ನಾನು ಇಲ್ಲಿ ಸ್ಟಿಚ್ ಮಾಡಿಸ್ತಾ ಇದ್ದೀನಿ. ಅಂದರೆ ರೆಡಿ ಟು ವೇರ್, ಜಸ್ಟ್ ಒಂದು ಸ್ಟಿಚ್ ಹಾಕಿ ಮಾಡಬೇಕು. ಬಟ್ ಆದರೆ ನನ್ನ ಮಗಳಿರೋ ಸೈಜ್ಗೆ ಅಷ್ಟು ದಪ್ಪಕ್ಕೆ ಅರ್ಧ ಕಟ್ ಮಾಡಬೇಕು. ಅದಕ್ಕೋಸ್ಕರ ಇಲ್ಲಿ ನೋಡಿ ಎಲ್ಲ ರೆಡಿ ಮಾಡಿಸ್ತಾ ಕೂತಿದ್ದೀವಿ. ಫುಲ್ಲು ಓಪನ್ ಮಾಡಿ ಸ್ಟಿಚಿಂಗ್ ಮಾಡ್ತಾ ಇದ್ದೀವಿ. ಸೊ ನಮ್ಮಲ್ಲಿ ಈ ಥರ ಕೂಡ ಕೆಲಸಗಳನ್ನ ಮಾಡಿಕೊಡ್ತೀವಿ. ರೈಟ್ ನಾವು 2 ಟೇಲರ್ಸ್, ಒಬ್ಬರು ಮಾಸ್ಟರ್ ಇದ್ದಾರೆ. ಬಂದಿದ್ದಾನ ಅಣ್ಣ ಮೊಮೀನ್, ಹಾಯ್ ಬೋಲೋ. ಹಾಂ, ಸೊ ರಾಕೇಶ್ ಶರ್ಮಾ ಅಲ್ಲ, ರೋಹಿತ್ ಶರ್ಮಾ ಹೈನಾ? ಹಾಂ, ರೋಹಿತ್ ಶರ್ಮಾ ಇವನ ಹೆಸರು. ಸೊ ಈಗೆಲ್ಲ ಇದು ಮಾಡ್ತಿದ್ದಾನೆ. ಸೊ ಈ ಥರ ರೆಡಿಮೇಡ್ ತೊಗೊಂಡಾಗ ನಮ್ಗೆ ಏನು ಪ್ರಾಬ್ಲಮ್ ಆಗುತ್ತೆ ಅಂದರೆ ಫ್ಲೇರ್ ಸರಿಗೆ ಬರಲ್ಲ ಅಥವಾ ಸ್ಟಿಚ್ಚಿಂಗ್ ಸರಿಗೆ ಬಿದ್ದಿರೋದಿಲ್ಲ. ಬಟ್ ಇವತ್ತು ನಾವೇನು ಮಾಡ್ತಾಯಿದ್ದೀವಿ, ಅದನ್ನೆಲ್ಲವೂ ಕೂಡ ನಾವೇ ಸ್ಟಿಚಿಂಗ್ ಮಾಡ್ತಾ ಕೂತಿದ್ದೀವಿ. ಮತ್ತು ಒಳಗಡೆ ನೋಡಿ ಇದನ್ನೆಲ್ಲ ಓವರ್ಲಾಕ್ ಮಾಡಿ ಜಿಗ್ಜ್ಯಾಕ್ ಮಾಡಬೇಕು. ಮಂಜಮ್ಮ ಏನು ಮಾಡ್ತಾ ಇದ್ದೀರಾ? ಇದಕ್ಕೆ ಬಟನ್ಸ್ ಹಾಕ್ತಾ ಇದ್ದೀನಿ ಮ್ಯಾಮ್. ಓಕೆ, ಸೊ ಇದು ಬಂದು ಆ್ಯಕ್ಚುಲಿ ನನ್ನ ಸೈಜ್ ಕೊಟ್ಟಿದ್ರು. ತೋರಿಸಿ ಮಂಜಮ್ಮ ಹೇಗಿದೆ. ಸೂಪರ್ ಆಗಿದೆ ಮ್ಯಾಮ್. ನನ್ನ ಸೈಜ್ ಇತ್ತು, ಕೆಳಗಡೆ ಇಟ್ಕೊಂಡು ತೋರಿಸಿ ನಿಮಗೇನೆ. ಹಾಂ, ದೀಕ್ಷಿತನಿಗೆ ಫಿಟ್ ಕರೆಕ್ಟಾಗಿ ಬರೋ ಹಾಗೆ ರೆಡಿ ಮಾಡಿಸಿದ್ದೀನಿ, ಬೊಂಬೆಗೆ ಹಾಕ್ದಂಗೆ. ಮತ್ತು ಫುಲ್ ಏನಿದೆ ಫ್ಲೇರು ಎಕ್ಸ್ಟ್ರಾ 2 ಸ್ಟಿಚ್ ಹಾಕಿ ಅವಳು ಇನ್ನೂ ಸ್ವಲ್ಪ ದಪ್ಪಾಗಿಪ್ಪ ಆದರೂ ಕೂಡ ಇದನ್ನು ಲೂಸ್ ಮಾಡ್ಕೋಬೇಕು. ಆ ಥರನೇ ರೆಡಿ ಮಾಡಿಸಿರೋವಂಥದ್ದು. ನೀನು ದಪ್ಪ ಹಾಂ, ಇನ್ನೊಂದನ್ನು ರೆಡಿ ಮಾಡಿಸಿದ್ದೀವಿ. ಇದಿನ್ನೂ ಫಿನಿಶ್ ಆಗಿಲ್ಲ, ಇನ್ನೊಂದು ಸ್ವಲ್ಪ ಆಗೋದಿದೆ ಫಿನಿಶಿಂಗು. ಬಟ್ ಇದು ಜಸ್ಟ್ ಮೆಟೀರಿಯಲ್ ತೊಗೊಂಡು ಮಾಡಿಸಿದ್ವಿ. ತುಂಬ ಚೆನ್ನಾಗಿ ಕಾಣುತ್ತೆ ವೇರ್ ಮಾಡಿದ್ರಂತೂ. ಇದೆಲ್ಲವೂ ಕೂಡ ವಿಡಿಯೋ ಶೀಘ್ರದಲ್ಲೇ ಬರುತ್ತೆ, ಬಟ್ ಈಗಲೇ ಬರೋದಿಲ್ಲ. ನಿಮಗೆ ಮಿನಿಮಮ್ ಅಂತ ಅಂದರೂ ಒಂದು ಬ್ಲೌಸ್ ಸ್ಟಿಚಿಂಗ್ ಮಾಡೋಕ್ಕೆ ನಮ್ಮ ಹತ್ರ 3 hours ಟೈಮ್ ತೊಗೊಳ್ತೀವಿ. ಇನ್ ಕೇಸ್ ನಿಮ್ಗೆ ಏನಾದರೂ ಬೇಕು ಅಂದರೆ 1 ಡೇನಲ್ಲಿ ಸ್ಟಿಚಿಂಗ್ ಮಾಡಿಕೊಡ್ಬೇಕು ಮೇಡಮ್ ಅಂತ ಅಂದರೆ ಖಂಡಿತವಾಗ್ಲೂ ಬನ್ನಿ. ಟೈಮಿಂಗ್ಸ್ ಬಂದು 10:30 ಇಂದ 6:30, 7ವರೆಗೂ ನಮ್ಮ ಸ್ಟಾಫ್ ಇರ್ತಾರೆ. ಅದ್ರ ಮೇಲೆ ಇರೋದಿಲ್ಲ. ಸೊ ಇನ್ ಬಿಟ್ವೀನ್ ಆ ಟೈಮಲ್ಲಿ ಬಂದರೆ ನಿಮಗೆ 1 hour ಸ್ಟಿಚಿಂಗ್ ಫೆಸಿಲಿಟಿ ಕೂಡ ನಾವು ಮಾಡಿಕೊಡ್ತೀವಿ. ಪ್ರೀತಿ ಏನು ಮಾಡಿದ್ರಿ? ಇದು ವೇಸ್ಟ್ 40 ಇಂದ 45 ಸೈಜ್ ಇತ್ತು ಮ್ಯಾಮ್. ಹಾಂ, ದೀಕ್ಷನ್ಗೆ ಬರೀ 30 ಬೇಕಾಗಿತ್ತು. 45 ಇಂದ 30ಗೆ ಎಲ್ಲನೂ ರಿಮೂವ್ ಮಾಡಿ ಹೊಸದಾಗೆಲ್ಲ ಸ್ಟಿಚ್ ಮಾಡೋದು ಈಗ. ಆಮೇಲೆ ಈಗ ಆಲ್ರೆಡಿ ಕ್ಯಾನ್ ಹಾಕಿದ್ದಾರೆ ಒಳಗಡೆ. ಇನ್ನು ಮುಂದೆ ತೋರಿಸಿ ಪ್ರೀತಿ. ಸೊ ಇದೆಲ್ಲ ಬಂದು ಸೂರತ್ದು ಐಟಮ್ ಆಯಿತಾ, ಬಟ್ ನಾವು ಇದನ್ನೆಲ್ಲ ಯೂಸ್ ಮಾಡ್ತಿರ್ಲಿಲ್ಲ. ಇವಾಗ ಅದನ್ನೆಲ್ಲ ನನ್ನ ಮಗಳಿಗೆ ಸ್ಟಿಚ್ ಮಾಡಿಸಿ ಕೊಡ್ತಾಯಿದ್ದೀನಿ. ಹೆಂಗೂ 2nd PU ಮುಗೀತು. ಇನ್ನೇನೇನು ಬೇಕವ್ವ ಚಿನ್ನ? ಇದೆಲ್ಲ ನಡೀಲಿ, ಫಸ್ಟು ಮುಗಿಲಿ. ಆಗುತ್ತಲ್ಲ ಅವಳಿಗೆ, ಸುಮ್ಮನೆ ಹಂಗೆ ಹಿಡಿದು ನೋಡಿ, ಅವಳಿಗೆ ಪರ್ಫೆಕ್ಟ್ ಬರುತ್ತೆ ಮಗಳೇ. ನೋಡು. ಇನ್ನೂ ಫಿನಿಶಿಂಗ್ ಆಗಿಲ್ಲ, ಜಸ್ಟು ಹೊಲಿತಾ ಇದ್ದಾರೆ. ಎಸ್, ನೋಡಿದ್ರಿ ಅಲ್ವಾ, ಈ ರೀತಿ ನಮ್ಮಲ್ಲಿ ಆಲ್ಟ್ರೇಷನ್ ಕೂಡ ಮಾಡಿಕೊಡ್ತಾರೆ. ಫ್ರೀ ಆಗಿದ್ದರೆ ಖಂಡಿತವಾಗ್ಲೂ ಮಾಡಿಕೊಡ್ತಾರೆ. ಸೊ ಇನ್ ಕೇಸ್ ನಿಮ್ದೇನೋ ರೆಡಿಮೇಡ್ ಲೆಹೆಂಗಾ ಆಯಿತು, ಅದನ್ನು ಲೂಸು ಫಿಟ್ಟಿಂಗು ಏನಾದರೂ ಮಾಡಬೇಕು ಅಂದರೆ ಈ ಥರ ಕಂಪ್ಲೀಟ್ ಬಿಚ್ಚೆ ಮಾಡಬೇಕಾಗತ್ತೆ. ಅದನ್ನು ಕೂಡ ರೆಡಿ ಮಾಡಿ ಕೊಡ್ತಾರೆ. ಎಸ್, ಸಿಗ್ತೀನಿ, ಬಾಯ್.